ಹಾಯ್ ಫ್ರೆಂಡ್ಸ್, ಇದು ಮಂಡೆಯ ಮಿನಿ ವ್ಲಾಗ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಟಿಫನಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ಬ್ಯಾಟರ್ನ ನೈಟೇ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ನೈಟ್ ಉಪ್ಪು ಹಾಕಲ್ಲ, ಇವಾಗ ಮಿಕ್ಸ್ ಮಾಡಿ ಇಡ್ಲಿ ಹಾಕಿಟ್ಟೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಖಾರ ಚಟ್ನಿ ಮಾಡಿದ್ದೆ, ಸಖತ್ತಾಗಿತ್ತು. ಬಿಸಿ ಇಡ್ಲಿ ಜೊತೆ ತುಪ್ಪ ಹಾಕ್ಕೊಂಡು ಖಾರ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನನಗಂತೂ ಈ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ಟಿಫನ್ ಎಲ್ಲ ಮುಗಿಸಾದ್ಮೇಲೆ ನಮ್ಮ ಮನೇಲಿ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು. ಸೊ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನಮಗೇನು ಮಳೆ ಇರಲಿಲ್ಲ, ಅಷ್ಟು ಸ್ವಲ್ಪ ಬಿಸಿಲಿತ್ತು. ಸೊ ಬಿಸಿಲಿದ್ದಾಗಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ಚೆನ್ನಾಗಿ ಒಂದು 3-4 ತೊಳೆದು ಆಮೇಲೆ ಬಸ್ತು ಒಂದು 5 ನಿಮಿಷ ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅಕ್ಕಿ ಹಿಟ್ಟು ಮಾಡಿಸೋದ್ರಿಂದ ಅಕ್ಕಿ ಹಿಟ್ಟು ತುಂಬ ದಿನ ಬರುತ್ತೆ, ಹಾಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೊ ನಾನು ಯಾವಾಗಲೂ ಇದೇ ಥರ ಮಾಡೋದು. ಅದಾದಮೇಲೆ ನಾನು ಒಂದು ಟಾಪ್ ತೊಗೊಂಡಿದ್ದೆ. ತುಂಬ ದಿನದಿಂದ ಅದಕ್ಕೆ ಸ್ಟಿಚ್ ಹಾಕೋಣ ಅಂದರೆ ಸ್ಟಿಚ್ ಹಾಕೋಕೆ ಆಗ್ತಾನೇ ಇರಲಿಲ್ಲ. ಸೊ ಇವತ್ತು ಹಾಕ್ಬಿಡೋಣ ಅಂತ ಕೂತ್ಕೊಂಡೆ. ಅದ್ರ ಜೊತೆ 2 ಎಕ್ಸ್ಟ್ರಾ ಇತ್ತು, ಅದನ್ನು ಕೂಡ ಹಾಕಿದೆ. ನನಗೆ ಟೈಲರಿಂಗ್ ಏನು ಅಷ್ಟು ಬರಲ್ಲ, ಈ ಥರ ಸ್ಟಿಚ್ ಹಾಕೋದು ಆ ಥರದ್ದೆಲ್ಲ ಮಾಡ್ತೀನಿ. ಟೈಲರಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ತುಂಬ ಇದೆ. ಸೊ ಕಲಿಬೇಕು ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ನನ್ನ ಮಗಳು ಸ್ಕೂಲಿಗೆ ಹೋಗಂಗಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅವಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಎಲ್ಲ ಟಾಪ್ಗಳಿಗೂ ಸ್ಟಿಚ್ ಹಾಕಿ ಎತ್ತಿಟ್ಟೆ. ಅಷ್ಟರಲ್ಲಿ ನಮ್ಮದು ವಾಷಿಂಗ್ ಮಿಷಿನ್ ಯಾಕೋ ಪ್ರಾಬ್ಲಮ್ ಆಗಿತ್ತು. ಸರ್ವಿಸ್ ಅವರಿಗೆ ಬರೋಕ್ಕೆ ಹೇಳಿದ್ದೆ, ಅವರು ಕೂಡ ಬಂದು ಸರ್ವಿಸ್ ಮಾಡಿಕೊಟ್ಟು ಹೋದರು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.